ಹಾಯ್ ಸ್ನೇಹಿತರೆ, ನಮಸ್ಕಾರ ಎಲ್ಲರಿಗೂ. ಸೊ ನಿಮಗೆ ಗೊತ್ತಿರೋಂಗೆ ಇದೇ 16ನೇ ತಾರೀಕಿಂದ KSRTC ಹಾಸನ ಟ್ರ್ಯಾಕು ಸ್ಟಾರ್ಟ್ ಆಗ್ತಾ ಇದೆ, ಚಾಲನಾ ವೃತ್ತಿ ಪರೀಕ್ಷೆ. ಸೊ ನಾನು ಇದ್ರ ಬಗ್ಗೆ ಆಲ್ರೆಡಿ ಫೇಸ್ಬುಕ್ಕಲ್ಲಿ ಲೈವ್ ಕೂಡ ಮಾಡಿ ತಿಳಿಸಿದ್ದೀನಿ. ಇನ್ನೂ ಯಾರಾದರೂ ಫೇಸ್ಬುಕ್ ಲೈವ್ ನೋಡಿಲ್ಲ ಅಂತಂದರೆ ಸೊ ಅವ್ರಿಗೆ ಮಾಹಿತಿ ಗೊತ್ತಾಗಲಿ ಅಂತ. ಯಾಕಂದರೆ ಈ ಚಾನಲಲ್ಲಿ ನಾನು ಸುಮಾರು ದಿನಗಳಾಯಿತು ವಿಡಿಯೋಗಳು ಮಾಡೋದೇ ಬಿಟ್ಬಿಟ್ಟಿದ್ದೆ. ಯಾವತ್ತು ಇಶ್ಯೂ ಆಯಿತು ಆವತ್ತಿಂದ ಈ ಚಾನಲಲ್ಲಿ ಕಂಪ್ಲೀಟಾಗಿ ವಿಡಿಯೋ ಮಾಡೋದು ಬಿಟ್ಟಿದ್ದೆ. ಸೊ ಹಾಗಾಗಿ ಈ ಚಾನಲಲ್ಲಿ ಇರುವಂಥ ಆಡಿಯನ್ಸ್ಗೂ ಕೂಡ ಗೊತ್ತಾಗಲಿ. ಸೊ ಇನ್ನೂ ಸುಮಾರು ಜನಕ್ಕೆ ವಿಷಯಗಳು ಮುಟ್ಟಿಲ್ಲ ಅಂತ ಗೊತ್ತಾಯಿತು. ಸೊ ಹಾಗಾಗಿ ಮಾಹಿತಿ ತಿಳಿಸ್ಕೊಡೋಣ ಅಂತ ಮಾಡ್ತಾಯಿದ್ದೀನಿ ಸ್ನೇಹಿತರೆ ವಿಡಿಯೋನ. ಸೊ ನೋಡಿ, ಇದೇ 16ನೇ ತಾರೀಕಿಂದ ಹಾಸನ KSRTC ಹಾಸನ ಟ್ರ್ಯಾಕು ಸ್ಟಾರ್ಟ್ ಆಗ್ತಿದೆ. NWKRTCಗೆ ಅಪ್ಲಿಕೇಶನ್ ಹಾಕಿರೋರು ಇನ್ನೂ ಸ್ವಲ್ಪ ದಿನ ವೆಯ್ಟ್ ಮಾಡಬೇಕಾಗತ್ತೆ. ಸೊ ಮೇ ಬಿ ಒಡೆಯರ್ ಸರ್ ಹೇಳಿರೋ ಪ್ರಕಾರ ಒಂದು 20ನೇ ಡಿಸೆಂಬರ್ವರೆಗೂ ಸ್ಟಾರ್ಟ್ ಆಗ್ಬೋದು ಅಂತ ಹೇಳಿದ್ದಾರೆ ಒಡೆಯರ್ ಸರು. ಸೊ ನೋಡೋಣ, ಇನ್ನೂ ಅವ್ರದ್ದು ಹುಮ್ನಾಬಾದ್ ಟ್ರ್ಯಾಕಲ್ಲಿ ಟ್ರ್ಯಾಕ್ ಟೆಸ್ಟ್ ನಡೆಸ್ತಾ ಇದ್ದಾರಂತೆ ಇವತ್ತಿಂದ. ಇನ್ನೇನಾದರೂ ಇನ್ನೊಂದು ವಾರ ಅಥವಾ ಒಂದು 5 ದಿವಸ ಟ್ರ್ಯಾಕ್ ಟೆಸ್ಟ್ ನಡೆಸಿದ್ದಾದಮೇಲೆ ಅವರು ಕೂಡ ಆದಷ್ಟು ಬೇಗನೆ ಟ್ರ್ಯಾಕ್ ಡೇಟನ್ನು ಅನೌನ್ಸ್ ಮಾಡ್ತೀವಿ ಸರ್ ಅಂತ ಹೇಳಿದ್ದಾರೆ. ಅವರು NWKRTCನವರು ಫಸ್ಟು ತೊಗೊಳ್ಳೋದು ಡಿಕಮ್ಸಿ ಪೋಸ್ಟ್ಗೆ ತೊಗೋತಾರೆ ಹುಮ್ನಾಬಾದಲ್ಲಿ. ಹುಬ್ಳಿ ಟ್ರ್ಯಾಕು ಇನ್ನೂ ಕೆಲಸ ನಡೀತಾ ಇದೆ. ಸೊ ಕೆಲಸ ನಡೀತಾ ಇರೋದ್ರಿಂದ ಅದ್ರ ಬಗ್ಗೆ ಏನೂ ಡಿಸೈಡ್ ಆಗಿಲ್ಲ. ನೆಕ್ಸ್ಟು ಈಗ ಡಿಕಮ್ಸಿ ಆದಮೇಲೆ ಡ್ರೈವರ್ ಪೋಸ್ಟ್ಗೆ ಅಲ್ವಾ ಜಾಸ್ತಿ ಜನ ಅಪ್ಲಿಕೇಶನ್ ಹಾಕಿರೋದು NWKRTCಗೆ. ಸೊ ಆ ಪೋಸ್ಟನ್ನು ಬರೀ ಡ್ರೈವರ್ ಪೋಸ್ಟನ್ನು ಯಾವ ಥರ ಮಾಡ್ತಾರೆ ಇನ್ನೂ ಅದ್ರ ಬಗ್ಗೆ ಅಪ್ಡೇಟ್ ಕೊಟ್ಟಿಲ್ಲ ಅವರು. ಹುಬ್ಳಿ ಹುಮ್ನಾಬಾದ್ ಡಿವೈಡ್ ಮಾಡ್ತಾರೋ ಅಥವಾ ಹುಬ್ಳಿ ಏನಾದರೂ ಲೇಟ್ ಆಗಿದ್ದರೆ ಹುಮ್ನಾಬಾದಲ್ಲೇ ಡ್ರೈವರ್ ಪೋಸ್ಟ್ಗಳು ಕಂಟಿನ್ಯೂ ಮಾಡ್ತಾರೋ ಅದ್ರ ಬಗ್ಗೆ ಇನ್ನೂ ಕಂಪ್ಲೀಟಾಗಿ ಅವರು ಏನೂ ಮಾಹಿತಿ ಕೊಟ್ಟಿಲ್ಲ. ಆ ಮಾಹಿತಿನ ಪೆಂಡಿಂಗಾಗಿ ಇಟ್ಟಿದ್ದಾರೆ. ಸೊ ಯಾರು ಡಿಕಮ್ಸಿ ಹುದ್ದೆಗೆ ಅಪ್ಲಿಕೇಶನ್ ಹಾಕಿದಾರಲ್ವಾ NWKRTCಗೆ, ಸೊ ಡಿಕಮ್ಸಿ ಅವ್ರಿಗೆ ಇದೇ ಡಿಸೆಂಬರ್ 20ನೇ ತಾರೀಕಿಂದ NWKRTC ಟ್ರ್ಯಾಕು ಹುಮ್ನಾಬಾದಲ್ಲೇ ಸ್ಟಾರ್ಟ್ ಆಗುತ್ತಂತೆ. 20ರ ಒಳಗಡೆ ಅಂತ ಹೇಳಿದ್ದಾರೆ, ಬಟ್ ಎಕ್ಸಾಕ್ಟಾಗಿ ಇನ್ನೂ ಡೇಟ್ ಹೇಳಿಲ್ಲ. ಸೊ ಈಗ ಸುಮಾರು ಜನ ಅಭ್ಯರ್ಥಿಗಳಿಗೆ ಡೌಟ್ ಇದೆ, KSRTC ಹಾಸನ ಟ್ರ್ಯಾಕಿಗೆ ಹೋಗಬೇಕಾದ್ರೆ ಏನೇನು ಡಾಕ್ಯುಮೆಂಟ್ಸ್ ತೊಗೊಂಡು ಹೋಗ್ಬೇಕು ಸರ್, ಮತ್ತು ಯೂನಿಫಾರ್ಮ್ ಏನಾದರೂ ಹಾಕ್ಕೊಂಡು ಹೋಗಬೇಕಾ ಏನು ಅಂತ ಸುಮಾರು ಜನಕ್ಕೆ ಸುಮಾರು ಡೌಟ್ಗಳಿದೆ. ಸೊ ಅದ್ರ ಬಗ್ಗೆ ಕಂಪ್ಲೀಟಾಗಿ ನಿಮಗೆ ಮಾಹಿತಿ ಕೊಡ್ತೀನಿ ನೋಡಿ ಸ್ನೇಹಿತರೆ. ಸೊ ನೋಡಿ, ನೀವು ಟ್ರ್ಯಾಕ್ಗೆ ಏನಾದರೂ ಟ್ರ್ಯಾಕ್ ಟೆಸ್ಟಿಗೆ ಹೋಗಬೇಕಾದ್ರೆ ಸೊ ನೀವು ಮೇನಾಗಿ ತೊಗೊಂಡು ಹೋಗಬೇಕಾಗಿರುವಂಥ ಡಾಕ್ಯುಮೆಂಟ್ಸ್ ಏನಂತ ನೋಡೋದಾದರೆ, ಸೊ ನೋಡಿ ನಿಮ್ಮದು ಕಾಲ್ ಲೆಟ್ರು ಏನು 10ನೇ ತಾರೀಕಿಂದ ನಿಮಗೆ ವೆಬ್ಸೈಟಲ್ಲಿ ಕಾಲ್ ಲೆಟ್ರು ಡೌನ್ಲೋಡ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ನೀವು 10ನೇ ತಾರೀಕು ಅಂದರೆ 10ನೇ ತಾರೀಕಿವರೆಗೂ ವೆಯ್ಟ್ ಮಾಡೋಕ್ಕೆ ಹೋಗಬೇಡಿ. 8ರಿಂದ ಅಥವಾ 9ರಿಂದನೇ ಕೆಲವೊಬ್ಬರಿಗೆ ಕಾಲ್ ಲೆಟ್ರ್ ಡೌನ್ಲೋಡ್ ಆಗುವಂಥ ಆಪ್ಷನ್ಗಳು ಬಂದಿದೆ, ಓಕೆನಾ. ಸೊ ಹಾಗಾಗಿ 8, 9ಕ್ಕೆ ನೀವು ಒಂದ್ಸತಿ ವೆಬ್ಸೈಟ್ಗೆ ಹೋಗಿ ಟ್ರೈ ಮಾಡಿ. 8, 9ಕ್ಕೆ ಬೇಕಾದರೆ ನಿಮ್ಮ ಕಾಲ್ ಲೆಟ್ರು ಯಾರು ಸೀರಿಯಲ್ ನಂಬರಲ್ಲಿದ್ದೀರಾ ಸೊ ಅಪ್ಲಿಕೇಶನ್ ಸೀರಿಯಲ್ ನಂಬರ್ ವೈಸೇ ತೊಗೊಳೋದವರು ಟ್ರ್ಯಾಕ್ ಟೆಸ್ಟು, ಓಕೆನಾ. ಸೊ ಅಪ್ಲಿಕೇಶನ್ ಸೀರಿಯಲ್ ನಂಬರಲ್ಲಿ ಯಾರು ಫಸ್ಟಲ್ಲಿ ಇದ್ದೀರಾ ಹೋಗ್ಬಿಟ್ಟು ನೀವು ಇದನ್ನು ಚೆಕ್ ಮಾಡ್ಕೊಳ್ಳಿ. ಕಾಲ್ ಲೆಟ್ರ್ ಡೌನ್ಲೋಡ್ ಆದರೆ ಆ ಕಾಲ್ ಲೆಟ್ರದ್ದು ಒಂದು ಸೆಟ್ ಜೆರಾಕ್ಸು, ಓಕೆನಾ. ಅದ್ರ ಜೊತೆಗೆ ನಿಮ್ಮದು ಒಂದು ಫೋಟೋ, ಯಾಕಂದರೆ ಕಾಲ್ ಲೆಟ್ರಲ್ಲಿ ಫೋಟೋ ಸ್ವಲ್ಪ ಕ್ಲಿಯರ್ ಆಗಿರಲ್ಲ ಅಂತ ಒಂದು ಎಡಿಷ್ನಲ್ ಫೋಟೋ ಅಂಟಿಸ್ತಾರೆ. ಸೊ ಕಾಲ್ ಲೆಟ್ರು ಒಂದು ಫೋಟೋ ಒರಿಜಿನಲ್ DL ತೊಗೊಂಡು ಹೋಗಲೇಬೇಕು, ಓಕೆನಾ. ಅದ್ರ ಜೊತೆಗೆ ಆಧಾರ್ ಕಾರ್ಡು ಒರಿಜಿನಲ್ಲು ಮತ್ತು DL ಒರಿಜಿನಲ್ಲು. ಆಧಾರ್ ಕಾರ್ಡ್ ಒರಿಜಿನಲ್ ಅಂದರೆ ನೀವು ಮಾಮೂಲಿ ಕಲರ್ ಜೆರಾಕ್ಸ್ ಎಲ್ಲ ಮಾಡಿ ಅದನ್ನು ಲ್ಯಾಮಿನೇಷನ್ ಮಾಡಿರ್ತೀರಲ್ಲ, ಸೊ ಅದನ್ನು ತೊಗೊಂಡು ಹೋದ್ರೂ ಕೂಡ ಸಾಕು. ಬಟ್ DL ಮಾತ್ರ ಒರಿಜಿನಲ್ ಇರಲೇಬೇಕು, ಓಕೆನಾ. ಅದ್ರ ಜೊತೆಗೆ ಒಂದು ಫೋಟೋ. ಇನ್ ಕೇಸ್ ನಮ್ದು ಏನಾದರೂ DL ಸರ್ ರಿನ್ಯೂವಲ್ಗೆ ಬಂದಿದೆ, ನಾವು ರಿನ್ಯೂವಲ್ಗೆ ಕೊಟ್ಟಿದ್ದೀವಿ, ಬಟ್ ಟ್ರ್ಯಾಕ್ ಡೇಟ್ ನಮ್ಮದು ಬಂದಿದೆ, ಬಟ್ ನಮ್ಮ ಒರಿಜಿನಲ್ DL ಇಲ್ಲ ಅಂತಂದರೆ ಸೊ ಅವ್ರಿಗೆ ನೋಡಿ, ನೀವೇನಾದರೂ DL ರಿನ್ಯೂವಲ್ಗೆ RTO ಕೊಟ್ಟಿದ್ದರೆ ನಿಮ್ಮದು RTOನಲ್ಲಿ ಅವರು DL ರಿನ್ಯೂವಲ್ ರಿನ್ಯೂವಲ್ ಆಗಿರಬೇಕು. ಸೊ ರಿನ್ಯೂವಲ್ ಆದಾಗ ಏನಾಗುತ್ತೆ, ನಿಮಗೆ DL ಎಕ್ಸ್ಟ್ರಾಟಲ್ಲಿ ರಿನ್ಯೂವಲ್ ಆಗಿದೆ ಅಂತ ತೋರಿಸುತ್ತೆ, ಓಕೆನಾ. ಸೊ ಆ ಥರ ಏನಾದರೂ ನೀವು DL ರಿನ್ಯೂವಲ್ ಕೊಟ್ಟಿದ್ರೆ ಸೊ ನೀವು DL ರಿನ್ಯೂವಲ್ ಕೊಡೋಕ್ಕೂ ಮುಂಚೆನೇ ನಿಮ್ಮ ಒರಿಜಿನಲ್ DLನ ಒಂದು ಕಲರ್ ಜೆರಾಕ್ಸ್ ತೊಗೊಂಡಿಟ್ಕೊಳ್ಳಿ, ಓಕೆನಾ. ಅದ್ರ ಜೊತೆಗೆ ನೀವು DL ರಿನ್ಯೂವಲ್ಗೆ ಕೊಟ್ಟಾಗ ಒಂದು ಅಕ್ಲಾಸ್ಮೆಂಟ್ ಕೊಡ್ತಾರೆ RTOನವರು. ಇವರು ಡ್ರೈವಿಂಗ್ ಲೈಸೆನ್ಸು ಹೆವಿ ಬ್ಯಾಡ್ಜ್ಗೆ ರಿನ್ಯೂವಲ್ ಕೊಟ್ಟಿದ್ದಾರೆ ಅಂತ ಒಂದು ಅಕ್ಲಾಡ್ಜ್ಮೆಂಟ್ ಕೊಡ್ತಾರೆ. ಸೊ ಅಕ್ಲಾಡ್ಜ್ಮೆಂಟು ನಿಮ್ಮದು ಹಳೆ ಏನು ಒರಿಜಿನಲ್ DLದು ಕಲರ್ ಜೆರಾಕ್ಸು ಅದ್ರ ಜೊತೆಗೆ ರಿನ್ಯೂವಲ್ ಆಗಿದ್ದವ್ರಿಗೆ DL ಎಕ್ಸ್ಟ್ರಾಟಲ್ಲಿ ರಿನ್ಯೂವಲ್ ಆಗಿದೆ ಅಂತ DL ಎಕ್ಸ್ಟ್ರಾಟ್ ತೋರಿಸ್ತದೆ. ಸೊ ಆ DL ಎಕ್ಸ್ಟ್ರಾಟ್ ತೊಗೊಂಡೋದ್ರೆ ನಿಮಗೆ ನಾನು ಹೇಳಿದ್ನಲ್ಲ ಕಲರ್ ಜೆರಾಕ್ಸು ಹಳೇದು DL ಕಲರ್ ಜೆರಾಕ್ಸು, ಅದರ ಜೊತೆಗೆ DL ರಿನ್ಯೂವಲ್ ಕೊಟ್ಟಾಗ ಕೊಟ್ಟಿರುವಂಥ ಅಕ್ಲಾಸ್ಮೆಂಟು ಮತ್ತು ನಿಮ್ಮ DL ರಿನ್ಯೂವಲ್ ಆಗಿರಬೇಕು. ಸೊ ರಿನ್ಯೂವಲ್ ಆದಾಗ ಎಕ್ಸ್ಟ್ರಾಟಲ್ಲಿ ತೋರಿಸುತ್ತೆ. ಸೊ ಒಂದು ಎಕ್ಸ್ಟ್ರಾಟು ನೀವು ಅಕ್ಲಾಸ್ಮೆಂಟು ಒಂದು DL ಜೆರಾಕ್ಸ್ ಈ ಮೂರದ್ದು ಕೂಡ ತೊಗೊಂಡು ಹೋಗಬೇಕು. ಯಾರು DL ರಿನ್ಯೂವಲ್ ಕೊಟ್ಟಿದ್ರೆ ಅವ್ರಿಗೆ ಹೇಳ್ತಾ ಇದ್ದೀನಿ, ಓಕೆನಾ. ಸೊ ಅದ್ರ ಜೊತೆಗೆ ಸುಮಾರು ಜನಕ್ಕೆ ಅನುಮಾನ ಇದೆ, ಸರ್ ನಾವೇನಾದರೂ ಹಾಸನ ಟ್ರ್ಯಾಕ್ ಎಕ್ಸಾಮ್ ಕೊಡೋಕ್ಕೆ ಹೋದಾಗ ಯೂನಿಫಾರ್ಮ್ ಏನಾದರೂ ಹಾಕೊಂಡು ಹೋಗ್ಬೇಕಾ ಅಂತ ಸುಮಾರು ಜನರದ್ದು ಡೌಟ್ ಇದೆ. ಸೊ ಇವತ್ತು ಹೆಡ್ ಆಫೀಸ್ಗೂ ಕೂಡ ಫೋನ್ ಮಾಡಿ ಕೇಳಿದ್ವಿ. ಹೆಡ್ ಆಫೀಸ್ ಹೆಲ್ಪ್ಲೈನ್ ಅವ್ರಿಗೆ ಏನೂ ಗೊತ್ತಿಲ್ಲ. ಅವ್ರಿಗೆ ಫೋನ್ ಮಾಡಿದ್ರೆ ಫಸ್ಟಿಗೆ ತೊಗೊಂಡೋಗ್ರಿ ಅಂತಾನೆ, ಆಮೇಲೆ ತೊಗೊಂಡೋಗ್ಬಿಡ್ರಿ ಅಂತಾನೆ, ಇಲ್ಲ ನನಗೂ ಗೊತ್ತಿಲ್ಲ ನಾನು ಕೇಳ್ಬಿಟ್ಟು ಹೇಳ್ತೀನಿ ಅಂತಾನೆ.
ಅದು ಎಂಥವನಿಗೆ ಕೊಟ್ಟಿದ್ದಾರೆ ಅಂತ ನನಗಂತೂ ಅರ್ಥ ಆಗ್ತಿಲ್ಲ KSRTCನವರು. ಆ ಹೆಲ್ಪ್ ಲೈನಲ್ಲಿ ಕೊಟ್ಟಿದ್ದಾರೆ, ಹೆಲ್ಪ್ ಲೈನಲ್ಲಿ ಇರೋರು ಕೂಡ ನಾಲೆಡ್ಜ್ ಇಲ್ಲ, ಓಕೆನಾ. ಸೊ ಅವ್ರು ಹೇಳ್ತಾರೆ, ಅವರು ಕನ್ಫ್ಯೂಸ್ ಆಗಿ ಮಾತಾಡ್ತಾ ಇದ್ರು. ಹಾಗಾಗಿ ನಾವು ಡೈರೆಕ್ಟಾಗಿ ಲತಾ ಮೇಡಮ್ ಅವ್ರಿಗೆ ಫೋನ್ ಮಾಡಿದ್ವಿ. ಸೊ ಲತಾ ಮೇಡಮ್ ಅವರು ಹೇಳಿದ್ರು, ಯಾವುದೇ ಕಾರಣಕ್ಕೂ ಯೂನಿಫಾರ್ಮ್ ಕಡ್ಡಾಯ ಅಲ್ಲ. ಬೈ ಚಾನ್ಸ್ ನೀವೇನಾದರೂ ಯೂನಿಫಾರ್ಮ್ ಹಾಕೊಂಡು ಹೋದರೆ, ಕಾಕಿ ಕಲರ್ ಡ್ರೆಸ್ ಏನಾದರೂ ಹಾಕೊಂಡು ಹೋದರೆ, ಸೊ ನಿಮಗೆ ಬಿಚ್ಚಿಬಿಟ್ಟು ಹೊರಗಡೆನೆ ಯೂನಿಫಾರ್ಮ್ ಕಲರ್ ಡ್ರೆಸ್ಸನ್ನು ಹಾಕ್ಕೊಂಡು ಹೋಗಿ ಅಂತ ಹೇಳುವಂಥ ಸಾಧ್ಯತೆಯೂ ಇರ್ಬೋದು. ಯಾಕಂತಂದರೆ ನಮ್ಮ ಸ್ನೇಹಿತರು ಮಚೇಂದ್ರ ಅವರು ಏನೋ ಹುಮ್ನಾಬಾದ್ ಟ್ರ್ಯಾಕಲ್ಲಿ ಹೋಗಿದ್ರಲ್ಲ, ಸೊ ಅಲ್ಲಿ ಒಬ್ಬ ಅಭ್ಯರ್ಥಿ ಕಾಕಿ ಡ್ರೆಸ್ ಹಾಕ್ಕೊಂಡು ಬಂದಿದ್ರಂತೆ, ಯೂನಿಫಾರ್ಮ್ ಹಾಕ್ಕೊಂಡು. ಸೊ ಅವ್ರಿಗೆ ಹೊರಗಡೆನೇ ಯೂನಿಫಾರ್ಮ್ ಬಿಚ್ಚಿಸ್ಬಿಟ್ಟು ಕಲರ್ ಡ್ರೆಸ್ ಹಾಕ್ಕೊಂಡು ಕಳಿಸಿದ್ರಂತೆ. ಯಾಕಂದರೆ ಅಲ್ಲಿ ಇರುವಂಥ ಗ್ರೌಂಡ್ ಸ್ಟಾಪ್ ಏನಿರ್ತದೆ ನೋಡಿ, KSRTC ಅಧಿಕಾರಿಗಳು ಮಾತ್ರ ಕಾಕಿ ಕಲರ್ ಡ್ರೆಸ್ಸಲ್ಲಿ ಇರಬೇಕು ಅಂತ ನಿಯಮ ಇದೆ ಅಂತೆ. ಬಟ್ ನೀವು ಕೂಡ ಕಾಕಿ ಡ್ರೆಸ್ ಹಾಕೊಂಡು ಹೋದರೆ ಅವರಿಗೆ KSRTC ಅಭ್ಯರ್ಥಿಗಳು ಯಾರು ಅಥವಾ ಅಲ್ಲಿ ಗ್ರೌಂಡ್ ಸ್ಟಾಪ್ ಕೆಲಸ ಮಾಡೋಕ್ಕೆ ಬಂದಿರುವಂಥ ಅಧಿಕಾರಿಗಳು ಯಾರು ಅಂತ ಗೊತ್ತಾಗಲ್ಲ. ಯಾಕಂದರೆ ಗ್ರೌಂಡ್ ಸ್ಟಾಪಲ್ಲಿರುವಂಥ ಗೌರ್ಮೆಂಟ್ ಏನು ಡ್ರೈವರ್ಗಳು ಹಾಕಿರ್ತಾರಲ್ಲ KSRTC ಕಡೆಯಿಂದ, ಅವರೆಲ್ಲ ಕಾಕಿ ಡ್ರೆಸ್ ಹಾಕ್ಕೊಂಡೇ ಇರಬೇಕು. ಅದ್ರ ಜೊತೆಗೆ ಬೇರೆ ಅಧಿಕಾರಿಗಳೆಲ್ಲ ಡ್ರೆಸ್ ಹಾಕ್ಕೊಂಡೇ ಇರ್ತಾರೆ. ಅದ್ರ ಜೊತೆಗೆ ನೀವು ಕಾಕಿ ಡ್ರೆಸ್ ಹಾಕೊಂಡು ಹೋಗ್ಬಿಟ್ರೆ ಸೊ ನೀವು ಯಾರು, ಅಧಿಕಾರಿಗಳು ಯಾರು, ಆಫೀಸರ್ ಯಾರು ಅಂತ ಏನೂ ಗೊತ್ತಾಗಲ್ಲ. ಹಾಗಾಗಿ ಯಾವುದೇ ಕಾರಣಕ್ಕೂ ನಿಮಗೆ ಕಾಕಿ ಡ್ರೆಸ್ಸು ಕಂಪಲ್ಸರಿ ಇಲ್ಲ, ನೀವು ಹಾಕ್ಕೊಂಡು ಹೋಗಬೇಡಿ. ಬೈ ಚಾನ್ಸ್ ಏನಾದರೂ ನೀವು ಹಾಕ್ಕೊಂಡು ಹೋದರೆ ನಿಮಗೆ ಹೊರಗಡೆನೇ ಕಾಕಿ ಡ್ರೆಸ್ಸನ್ನು ಬಿಚ್ಚಿಸ್ಬಿಟ್ಟು ಕಲರ್ ಡ್ರೆಸ್ಸಲ್ಲಿ ಕಳಿಸುವಂಥ ಸಾಧ್ಯತೆ ಇರುತ್ತೆ. ಇಷ್ಟು ಮಾತ್ರ ಮೈಂಡಲ್ಲಿ ಇಟ್ಕೊಳ್ಳಿ, ಓಕೆನಾ. ಸೊ ಸುಮಾರು ಜನಕ್ಕೆ ಮಾಹಿತಿಗಳು ಈ ಗ್ರೂಪಲ್ಲಿರೋರಿಗೆ, ಈ ನಮಗೆ ಯೂಟ್ಯೂಬ್ ಚಾನಲಲ್ಲಿರೋರಿಗೆ ಗೊತ್ತಾಗಿಲ್ಲ. ಸೊ ಆಲ್ರೆಡಿ ವಾಟ್ಸಪ್ ಗ್ರೂಪಲ್ಲೆಲ್ಲನೂ ಕೂಡ ಮಾಹಿತಿ ಮುಂಚೆನೇ ಬಂದಿದೆ. ನೀವೇನಾದರೂ ಇನ್ನೂ ವಾಟ್ಸಪ್ ಗ್ರೂಪಿಗೆ ಜಾಯ್ನ್ ಆಗಿಲ್ಲ ಅಂದರೆ ಕೆಳಗಡೆ ಲಿಂಕ್ ಕೊಟ್ಟಿರ್ತೀನಿ, ಆದಷ್ಟು ಬೇಗ ಜಾಯ್ನ್ ಆಗಿಬಿಡಿ. ಗ್ರೂಪ್ ಏನಾದರೂ ಫುಲ್ ಆಗಿಬಿಟ್ರೆ ಕ್ಲೋಸ್ ಮಾಡ್ತೀನಿ. ಸೊ ಡೈಲಿ 2 ಅವರ್ ಮಾತ್ರ ನಾನು ಗ್ರೂಪಲ್ಲಿ ಚಾಟಿಂಗ್ ಅವಕಾಶ ಕೊಡ್ತಾ ಇದ್ದೀನಿ, ಸಾಯಂಕಾಲ 7ರಿಂದ 9 ಗಂಟೆವರೆಗೂ. ಯಾರು ಕೂಡ ವಾಟ್ಸಪ್ ಗ್ರೂಪಲ್ಲಿರುವವರು ವಾಯ್ಸ್ ಕಾಲು, ವಾಯ್ಸ್ ರೆಕಾರ್ಡು ಬೇಡದೇ ಇರುವಂಥ ಮೆಸೇಜ್ಗಳು ಯಾವುದೇ ಕಾರಣಕ್ಕೂ ಹಾಕಂಗಿಲ್ಲ. ಬರೀ ಏನು KSRTC 3-4 ನಿಗಮಗಳಿದಾವಲ್ಲ, BMTC, KSRTC, KKRTC, NWKRTC, ಈ 4 ನಿಗಮ ನೇಮಕಾತಿಗೆ ಸಂಬಂಧಪಟ್ಟಂಥ ಚರ್ಚೆ ಮತ್ತು ಅದಕ್ಕೆ ಈ 4 ನಿಗಮಗಳಲ್ಲಿ ಏನಾದರೂ ನೇಮಕಾತಿಗೆ ಇರುವಂಥ ಏನಾದರೂ ಇನ್ಫಾರ್ಮೇಷನ್ ಇದ್ದರೆ ಮಾತ್ರ ನೀವು ಗ್ರೂಪಲ್ಲಿ ಶೇರ್ ಮಾಡಬೇಕು. ವಿನಾಕಾರಣ ಗ್ರೂಪಲ್ಲಿ ತೊಂದರೆ ಕೊಡೋದಾಗಲಿ, ವಾಯ್ಸ್ ಮೆಸೇಜ್ ಹಾಕಲಿ, ಇನ್ನೊಬ್ಬರಿಗೆ ತೊಂದರೆ ಕೊಡುವಂಥದ್ದು ಏನಾದರೂ ಕಂಡು ಬಂದರೆ ಮುಲಾಜಿಲ್ಲದೆ ನಾನು ಎಲ್ಲರನ್ನೂ ಕೂಡ ರಿಮೂವ್ ಮಾಡ್ತೀನಿ. ಯಾರ್ಯಾರು ವಾಯ್ಸ್ ಕಾಲ್ ಆಗ್ತಾರೆ ಆ ಕ್ಷಣಕ್ಕೇ ನಾನು ರಿಮೂವ್ ಮಾಡ್ತೀನಿ. ಯಾಕಂದರೆ ನಾನು 7ರಿಂದ 9 ಗಂಟೆ ಟೈಮಿಂಗ್ ಇಟ್ಟಿರೋದು, ನಾನು ಆ ಟೈಮಲ್ಲಿ ಫ್ರೀ ಇರ್ತೀನಿ. ಪ್ರತಿಯೊಂದು ಗ್ರೂಪಲ್ಲಿ ಏನು ಚರ್ಚೆ ನಡೀತಿದೆ ಅದು ನನ್ನ ಕಣ್ಣೆದುರಿಗೆ ನಡೀಲಿ ಅಂತ. ಸೊ ಆ ಟೈಮಲ್ಲಿ ಮಾತ್ರ ನಾನು ಅವಕಾಶ ಕೊಟ್ಟಿರೋದು. ಅದಕ್ಕೆ ಯಾರಾದರೂ ಭದ್ರಾಗಿರ್ತೀನಿ ಅನ್ನಂಗಿದ್ರೆ ಗ್ರೂಪಲ್ಲಿ ಜಾಯ್ನ್ ಆಗಿ, ಇಲ್ಲ ಅಂದರೆ ಇಲ್ಲ, ಓಕೆನಾ. ಸೊ ಆಮೇಲೆ ಇನ್ನೂ ಸುಮಾರು ಜನರದ್ದು ಡೌಟ್ ಇದೆ, ಸರ್ ಹಾಸನ ಟ್ರ್ಯಾಕು ಏನು ಮಾಡಿದ್ದಾರೆ, ಕಮ್ಮಿ ಮಾಡಿದಾರಾ, ಎಷ್ಟು ಡಿಸ್ಟೆನ್ಸ್ಗೆ ಇಟ್ಟಿದ್ದಾರೆ ಅಂತ ಸುಮಾರು ಜನ ಕೇಳ್ತಾ ಇದ್ರಿ. ಬಟ್ ಎಷ್ಟು ಡಿಸ್ಟೆನ್ಸ್ಗೆ ಇಟ್ಟಿದ್ದಾರೆ ಅದನ್ನೆಲ್ಲ ಇವಾಗಲೇ ಹೇಳೋಕ್ಕಾಗಲ್ಲ ನಾನು. ಆದರೆ ಒಂದು ಮಾತ್ರ ಹೇಳಬಲ್ಲೆ, ಏನು ನೀವು KSRTC ಹುಮ್ನಾಬಾದ್ ಟ್ರ್ಯಾಕಲ್ಲಿ ಹೊಡೆದಿದ್ದೀರಲ್ಲ, ಸೊ ಏನು ನೀವು ಹುಮ್ನಾಬಾದ್ ಟ್ರ್ಯಾಕಲ್ಲಿ ಹೊಡೆದಿದ್ರೆ ಎಕ್ಸಾಕ್ಟಾಗಿ ಹಾಸನ ಟ್ರ್ಯಾಕು ಕೂಡ ಅಷ್ಟೇ ಇಟ್ಟಿದ್ದಾರೆ. ನಿಮಗೆ ಮೊದಲು ಇಲ್ಲ ಸರ್ ನಮಗೆ ಹುಮ್ನಾಬಾದಲ್ಲಿ ಅಪ್ಪು ಚಿಕ್ಕದಾಗಿತ್ತು, ಇಲ್ಲಿ ಹಾಸನಲ್ಲಿ ಅಪ್ಪು ತುಂಬ ದೊಡ್ಡದಾಗಿಟ್ಟಿದ್ದಾರೆ ಅಂತೆಲ್ಲ ಹೇಳ್ತಿದ್ದಾರಲ್ಲ. ಸೊ ಇವಾಗ ಆ ಥರ ಏನೂ ಇಲ್ಲ. ಏನು ಹುಮ್ನಾಬಾದ್ ಟ್ರ್ಯಾಕ್ ಇದೆ ಸೇಮ್ ಟ್ರ್ಯಾಕು ಹಾಸನಲ್ಲೂ ಇರುವಂಥದ್ದು. ಹುಮ್ನಾಬಾದಲ್ಲಿ ರೈಟ್ ಎಲ್ಲಿತ್ತು ಇವಾಗ ಇಲ್ಲಿ ಹಾಸನಲ್ಲಿ ಲೆಫ್ಟ್ ಎಲ್ಲಿದೆ ಅಷ್ಟೇ. ಇಷ್ಟು ಬಿಟ್ಟರೆ ಬೇರೆ ಏನೂ ವ್ಯತ್ಯಾಸ ಇಲ್ಲ. ಎಕ್ಸಾಕ್ಟ್ ಆ್ಯಸ್ ಇಟ್ ಈಸ್ ಹುಮ್ನಾಬಾದ್ ಹಾಸನ ಟ್ರ್ಯಾಕು ಸೇಮ್ ಇದೆ. ಯಾವ ಅಭ್ಯರ್ಥಿಗಳು ಕೂಡ ಗೊಂದಲಕ್ಕೆ ಒಳಗಾಗ್ಬಿಡಿ ಸ್ನೇಹಿತರೆ. ಆಮೇಲೆ ಸುಮಾರು ಜನ ಟ್ರ್ಯಾಕ್ ಟ್ರೈನಿಂಗ್ ಇನ್ನೂ ತೊಗೊಂಡಿಲ್ಲ, ಆದಷ್ಟು ಬೇಗ ನೀವು ಇವತ್ತಿಂದನೇ ಟ್ರ್ಯಾಕ್ ಟ್ರೈನಿಂಗ್ಗಳನ್ನ ಸ್ಟಾರ್ಟ್ ಮಾಡ್ಕೊಳ್ಳಿ ಸ್ನೇಹಿತರೆ. ನೀವು ಟ್ರ್ಯಾಕ್ ಟ್ರೈನಿಂಗ್ ತೊಗೋಬೇಕಾಗಿರುವಂಥದ್ದು BS4 ಗಾಡಿಗಳಲ್ಲೇ ನೀವು ಟ್ರ್ಯಾಕ್ ಟ್ರೈನಿಂಗ್ ತೊಗೋಬೇಕಾಗುತ್ತೆ. ಯಾಕಂದರೆ ಇವಾಗ ಹಾಸನದಲ್ಲೂ ಕೂಡ ಹಾಕ್ತಾ ಇರೋದು ಅಶೋಕ್ ಲೇಲ್ಯಾಂಡ್ BS4 ಗಾಡಿಗಳೇ ಟ್ರ್ಯಾಕ್ ಎಕ್ಸಾಮಿಗೆ ಕೊಡ್ತಾ ಇರೋದು. ನೀವು ಮುಂಚೆ ನಿಮಗೆ ಗೊತ್ತಲ್ಲ ಹುಮ್ನಾಬಾದಲ್ಲಿ ಯಾವ ಥರ ಹೋಗಿ ಮುಗ್ಗಿಸ್ಕೊಂಡು ಬಿದ್ರಲ್ಲ, ಸೊ ಆ ಒಂದು ಪರಿಸ್ಥಿತಿ ಆಗಬಾರ್ದು ಅನ್ನೋ ಉದ್ದೇಶಕ್ಕೆ ಹೇಳ್ತಾ ಇದ್ದೀನಿ. ಸೊ ಹಾಗಾಗಿ ಎಲ್ಲರೂ ಕೂಡ BS4 ಗಾಡಿಗಳಲ್ಲೇ ಟ್ರ್ಯಾಕ್ ಟ್ರೈನಿಂಗ್ ತೊಗೊಳ್ಳಿ. ನೀವು ಹೊರಗಡೆ BS5, BS6 ಗಾಡಿಗಳು ಅಥವಾ ವೋಲ್ವೋ ಬಸ್ಸು ನೀವು ವೃತ್ತಿಪರವಾಗಿ ಯಾವ ಗಾಡಿನಾದರೂ ಓಡಿಸ್ತಾ ಇರಲಿ, ನೀವು ಹೊರಗಡೆ BS4 ಹೆವಿ ಗಾಡಿ, ಹೆವಿ ಬಸ್ಸು ಓಡಿಸ್ತಾ ಇದ್ರೂ ಕೂಡ ನೀವು ಟ್ರ್ಯಾಕ್ ಟ್ರೈನಿಂಗು BS4 ಗಾಡಿಗಳಲ್ಲಿ ಮಸ್ಟ್ ಆ್ಯಂಡ್ ಶುಡ್ ತಗೊಳ್ಳೇಬೇಕು. ಯಾರು ನಾನು ಟ್ರ್ಯಾಕ್ ಟ್ರೈನಿಂಗ್ ತೊಗೊಳ್ಳಲ್ಲ, ನಾನು ಎಲ್ಲದರಲ್ಲೂ ಪರ್ಫೆಕ್ಟ್ ಆಗಿದ್ದೀನಿ, ನಾನು ಹೊಡಿತೀನಿ ಅಂತ ಹೋಗ್ತೀರಾ 100% ನೀವು ಕಮ್ಮಿ ಮಾರ್ಕ್ಸ್ ಅಲ್ಲ ಫೇಲೇ ಆಗೋಗ್ತೀರಾ. ಅಷ್ಟು ಮಾತ್ರ ನಾನು ಗ್ಯಾರಂಟಿ ಹೇಳ್ತೀನಿ. ಯಾರಾದರೂ ಟ್ರ್ಯಾಕ್ ಟ್ರೈನಿಂಗ್ ತೊಗೊಳ್ದೇನೆ ಓವರ್ ಕಾನ್ಫಿಡೆನ್ಸಲ್ಲಿ ನಾನು ಹೊಡಿತೀನಿ ಅಂತ ಹೋಗ್ತೀರಾ, ಅವರು 100% ನೀವು ಫೇಲ್ ಆಗ್ತೀರಾ. ಇದು ಮೈಂಡಲ್ಲಿ ಇಟ್ಕೊಂಡು ಹೋಗಿ ನಾನು ಹೇಳ್ತಿರುವಂಥ ಮಾತನ್ನ, ಓಕೆನಾ. ಸೊ BS4 ಗಾಡಿಗಳು ಎಲ್ಲೆಲ್ಲಿದೆ ಸರ್, ಎಲ್ಲೆಲ್ಲಿ ಟ್ರ್ಯಾಕ್ ಟ್ರೈನಿಂಗ್ಗಳು ಕೊಡ್ತಾ ಇದ್ದಾರೆ BS4 ಗಾಡಿಗಳಲ್ಲಿ ಅಂತ ನೋಡೋದಾದರೆ,
ಸೊ ನೋಡಿ ಕನಕ್ಪುರದಲ್ಲಿ ಟೋಟಲ್ ಆಗಿ ಎಟ್ ಪ್ರೆಸೆಂಟು 3 ಗಾಡಿಗಳು BS4 ಇದೆ ಅಂತೆ. ಎಟ್ ಪ್ರೆಸೆಂಟ್ ಇವತ್ತಿಂದನೇ 3 ಗಾಡಿಗಳಲ್ಲಿ BS4 ಗಾಡಿಗಳಲ್ಲೇ ಟ್ರ್ಯಾಕ್ ಟ್ರೈನಿಂಗ್ ಕೊಡ್ತಾ ಇದ್ದಾರೆ ಕನಕ್ಪುರದಲ್ಲಿ. ಶಾಂತಿಗ್ರಾಮದಲ್ಲಿ 2 BS4 ಇದೆ ಅಂತೆ. ಒಂದು ತರಿಸಿದ್ದಾರೆ, ಇನ್ನೊಂದು ಆದಷ್ಟು ಬೇಗ ತರಿಸ್ತೀನಿ ಸರ್. ಸೊ ಟೋಟಲ್ 2 ಗಾಡಿಗಳಲ್ಲಿ ನಾವು BS4 ಗಾಡಿಗಳಲ್ಲೇ ಟ್ರ್ಯಾಕ್ ಟ್ರೈನಿಂಗ್ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ. ಮಹಾದೇವಣ್ಣವರು, ಕನಕ್ಪುರ ಮಹಾದೇವಣ್ಣವರು 3 ಇದೆ, ಇನ್ನೊಂದು ರೆಡಿ ಮಾಡಿಸ್ತಾ ಇದ್ದೀವಿ ಸರ್. ಒಂಚೂರು FC ಪೆಂಡಿಂಗ್ ಇದೆ. FC ಆಗಿದ ತಕ್ಷಣವೇ ಅದನ್ನು ಕೂಡ ತೊಗೊಂಡ್ಬರ್ತೀವಿ. ಸೊ ಕಂಪ್ಲೀಟಾಗಿ ನಾವು 4 BS4 ಗಾಡಿಗಳಲ್ಲೇ ಟ್ರ್ಯಾಕ್ ಟ್ರೈನಿಂಗ್ ಕೊಡ್ತೀವಿ. 2 ಎಲ್ಲಿಗೆ ಹಾಕ್ತಾರಂತೆ, ಎಲ್ಲಿಗೆ ಒಂದು ಹಾಕ್ತಾರೆ, 2 ಅಂದರೆ ರೈಟ್ ಎಲ್ಲು ಲೆಫ್ಟ್ ಎಲ್ಲಿ 2 ಬರುತ್ತಲ್ಲ, ಹುಮ್ನಾಬಾದ್ ಒಂದು ಮತ್ತು ಹಾಸನ ಒಂದು 2 ಬರುತ್ತೆ. ಸೊ 2 ಏನು ಮಾಡ್ತಾರೆ, ಎಲ್ಲಿಗೆ ಹಾಕ್ತಾರೆ BS4 ಗಾಡಿಗಳು, ಒಂದು ಅಪ್ಪಗೆ ಹಾಕ್ತಾರೆ, ಒಂದು 8ಗೆ ಹಾಕ್ತಾರೆ. ಸೊ SC ರಿವರ್ಸ್ SCಗೆ ಏನು ಅಷ್ಟೊಂದು ಅವಶ್ಯಕತೆ ಇಲ್ಲ, BS4 ಗಾಡಿಗಳಲ್ಲಿಯೇ ಹೊಡಿಬೇಕಂತೇನಿಲ್ಲ. ಸೊ ನೀವು ರಿವರ್ಸ್ S ಆರಾಮಾಗಿ ನೀವು BS3 ಗಾಡಿಗಳಲ್ಲಿ ನೀವು ಟ್ರೈನಿಂಗ್ ತೊಗೊಂಡ್ರು ಕೂಡ ಸಾಕು. ಯಾಕಂದರೆ ರಿವರ್ಸ್ S ಅಂತ ಏನು ಡಿಫಿಕಲ್ಟಾಗಿ ಏನಿಲ್ಲ. ಹುಮ್ನಾಬಾದಲ್ಲೂ ಅಷ್ಟೇ ತುಂಬ ಫ್ರೀ ಆಗಿತ್ತು, ಅದೇ ಏನು ಸೇಮ್ ಇದೆ, ಅದೇ ಮೆಜರ್ಮೆಂಟೇ ಇವಾಗ ಇಲ್ಲಿ ಹಾಸನಲ್ಲೂ ಇಟ್ಟಿರೋದು. ರಿವರ್ಸ್ S ಬಗ್ಗೆ ಕೂಡ ಯಾರು ಏನೋ ಟೆನ್ಷನ್ ತೊಗೊಳೋಂಗಿಲ್ಲ. ಸೊ ಮೇನ್ ನೀವು ಎಲ್ಲಿ ಟ್ರ್ಯಾಕು BS4 ಗಾಡಿಗಳಲ್ಲೇ ತೊಗೋಬೇಕು, ಮತ್ತು 8 ಟ್ರ್ಯಾಕು ಮಸ್ಟ್ ಆ್ಯಂಡ್ ಶುಡ್ BS4 ಗಾಡಿಗಳಲ್ಲೇ ಟ್ರೈನಿಂಗ್ ತೊಗೋಬೇಕು. ಅಪ್ಪಲ್ಲೂ ಕೂಡ ತೊಗೊಳ್ಳಿ, ಕನಕ್ಪುರದಲ್ಲಿ 3 ಕೂಡ ಇಟ್ಟಿದ್ದಾರಂತೆ. ಫಸ್ಟಿಗೆ ಇವಾಗ ಎಲ್ಲಿ ಟ್ರ್ಯಾಕಲ್ಲಿ BS4 ಇದೆ, 8 ಟ್ರ್ಯಾಕಲ್ಲಿ BS4 ಗಾಡಿ ಇದೆ, ಮತ್ತು ಅಪ್ಪಲ್ಲೂ ಕೂಡ BS4 ಕೊಡ್ತಿದ್ದಾರಂತೆ. ಸೊ ಹಾಗಾಗಿ ನೀವು ಮಸ್ಟ್ ಆ್ಯಂಡ್ ಶುಡ್ಡು ನೀವು BS4 ಗಾಡಿಗಳಲ್ಲೇ ಟ್ರ್ಯಾಕ್ ಟ್ರೈನಿಂಗ್ ತೊಗೊಳ್ಳಿ. ನಾನು ಒತ್ತಿ ಹೇಳ್ತಾ ಇದ್ದೀನಿ, ಯಾಕಂದರೆ ತುಂಬ ಡಿಫಿಕಲ್ಟ್ ಅನಿಸುತ್ತೆ ನಿಮಗೆ ಟ್ರ್ಯಾಕ್ ಹೊಡಿಯೋಕ್ಕೆ ಹೋದಾಗ, ಹಾಸನ ಟ್ರ್ಯಾಕ್ ಹೊಡಿಯೋಕ್ಕೆ ಹೋದಾಗ. ಸೊ ಹಾಗಾಗಿ ಹೇಳ್ತಿರೋ ಸ್ನೇಹಿತರೆ, ಆದಷ್ಟು ಬೇಗ ನೀವು ಇವತ್ತಿಂದನೇ ಯಾರು ಅಪ್ಲಿಕೇಶನ್ ಸೀರಿಯಲ್ ನಂಬರಲ್ಲಿ ಇದ್ದೀರಾ ಹೋಗಿ ಟ್ರ್ಯಾಕ್ ಟ್ರೈನಿಂಗ್ಗಳನ್ನ ತೊಗೊಳ್ಳಿ. 10ನೇ ತಾರೀಕು ನಿಮ್ಮ ವೆಬ್ಸೈಟಲ್ಲಿ ಬಿಡ್ತಾರಂತೆ ಕಾಲ್ ಲೆಟರ್ ಡೌನ್ಲೋಡ್ ಮಾಡ್ಕೊಳ್ಳೋಕ್ಕೆ. ಸೊ 10ನೇ ತಾರೀಕು ನೀವು ಕರೆಪತ್ರನ ಡೌನ್ಲೋಡ್ ಮಾಡಿಕೊಂಡು ಎಲ್ಲ ಪ್ರಿಪೇರ್ ಆಗಿರಿ. ಒಂದು ವಾರ ನೀವು ಕನಕ್ಪುರ ತೊಗೊಳ್ಳಿ, ಬೇಕಾದರೆ ಒಂದು ವಾರ ಶಾಂತಿಗ್ರಾಮ ತೊಗೊಳ್ಳಿ. ಶಾಂತಿಗ್ರಾಮ ತೊಗೊಳ್ಳೋರಿಗೆ ಒಂದು ಅಡ್ವಾಂಟೇಜ್ ಏನಪ್ಪ ಅಂತಂದರೆ, ನೀವು ಶಾಂತಿಗ್ರಾಮದಲ್ಲಿ ಟ್ರ್ಯಾಕ್ ಟ್ರೈನಿಂಗ್ ತೊಗೊಂಡು ನೆಕ್ಸ್ಟ್ ಡೇ ಬೆಳಗ್ಗೆನೇ ಎದ್ದುಬಿಟ್ಟು ನೀವು ಅಲ್ಲೇ ಹಾಸನಲ್ಲಿ ಟ್ರ್ಯಾಕ್ ಕೊಡೋಕೆ ಹೋಗ್ಬೋದು. ಅಂದರೆ ಅದೇ ಕೈ ಟಚ್ ಮಿಸ್ ಆಗದೇ ಹೋಗಿ ನೀವು ಬೆಳಗ್ಗೆನೂ ಬೇಕಾದ್ರೆ ಒಂದು ರೌಂಡು ನೀವು ಟ್ರ್ಯಾಕ್ ಟ್ರೈನಿಂಗ್ ಶಾಂತಿಗ್ರಾಮದಲ್ಲೇ, ಅಂದರೆ ಬೆಳಗ್ಗೆ 5 ಗಂಟೆಗೆ ಸ್ಟಾರ್ಟ್ ಮಾಡ್ತಾರಂತೆ ಮುಂದಿನ ದಿನಗಳಲ್ಲಿ. ಯಾಕಂದರೆ ಬೆಳಗ್ಗೆ 8 ಗಂಟೆ ಹುಡುಗರು ಟ್ರಯಲಿಗೆ ಹೋಗ್ಬೇಕಲ್ಲ ಹಾಸನಲ್ಲಿ. ಸೊ ಬೆಳಗ್ಗೆ 5 ಗಂಟೆಗೆ ಎದ್ಬಿಟ್ಟು, ಸೊ ಬೆಳಗ್ಗೆ ಅವತ್ತಿನ ದಿವಸ ಯಾರ್ದು ಡೇಟ್ ಇರುತ್ತೆ ಹಾಸನ್ ಟ್ರ್ಯಾಕಲ್ಲಿ, ಆ ಅಭ್ಯರ್ಥಿಗಳಿಗೆ ಅವತ್ತಿನ ದಿವಸ ಬೆಳಗ್ಗೆನೇ ಇನ್ನೊಂದು 3-4 ರೌಂಡ್ ಕೊಟ್ಟು, ಯಾರಾದರೂ ಯಾವುದರಲ್ಲಿ ಏನಾದರೂ ಸ್ವಲ್ಪ ವೀಕ್ ಇದ್ದರೆ ಸೊ ಬೆಳಗ್ಗೆ ಎದ್ಬಿಟ್ಟು ಅದನ್ನು ಪ್ರಾಕ್ಟೀಸ್ ಮಾಡಿಸಿ, ಅವರೇ ಒಂದು ಸಪ್ರೇಟಾಗಿ ಒಂದು ಗಾಡಿ ಮಾಡ್ತಾ ಇದ್ದಾರೆ, ಒಂದು ಬೊಲೆರೋ ಯಾವುದೋ ಒಂದು ಮಾಡ್ತಿದ್ದಾರಂತೆ. ಸೊ ಬೆಳಗ್ಗೆ ಒಂದು 2-3 ರೌಂಡ್ಗಳು ಕೊಟ್ಬಿಟ್ಟು, ಈಗ ಒಂದು 20 ಜನ ಇದ್ದಾರೆ ಅಂದ್ಕೊಳ್ಳಿ. ಸೊ ಅವತ್ತಿನ ದಿವಸನೇ ಡೇಟ್ ಇದೆ ಅವ್ರದ್ದು ಹಾಸನ ಟ್ರ್ಯಾಕಲ್ಲಿ. ಸೊ ಆ 20 ಜನ ಅಭ್ಯರ್ಥಿಗಳು ಏನಾದರೂ ಶಾಂತಿಗ್ರಾಮ ಟ್ರ್ಯಾಕಲ್ಲಿ ಇದ್ದರೆ, ಸೊ ಅವರಿಗೆ ಅವತ್ತಿನ ದಿವಸ ಬೆಳಗ್ಗೆ 5 ಗಂಟೆಗೆ ಎಬ್ಬಿಸ್ಬಿಟ್ಟು ಸೊ ಟ್ರ್ಯಾಕನ್ನು 2-3 ಸತಿ ಪ್ರಾಕ್ಟೀಸ್ ಮಾಡಿಸಿ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿಸಿ, ಸೊ ಒಂದು 7 ಗಂಟೆಗೆ ಹಂಗೆ ಶಾಂತಿಗ್ರಾಮದಿಂದ ಬಿಡೋ ಥರ ಗಾಡಿಯಲ್ಲಿ. ಸೊ 7 ಗಂಟೆಗೆ ಬಿಟ್ಟರು ಅಂದರೆ ಅಲ್ಲಿಂದ ಒಂದು 15 ನಿಮಿಷ ದಾರಿ ಇದೆ ಅಷ್ಟೇ, ಜಾಸ್ತಿ ಏನಿಲ್ಲ, ಒಂದು 10-15 ನಿಮಿಷ. ಸೊ 7 ಗಂಟೆಗೆ ಬಿಟ್ಟರು ಅಂದರೂ ಕೂಡ 7:20 ನೀವು ಹಾಸನ ಟ್ರ್ಯಾಕ್ ಗೇಟ್ ಹತ್ರ ಇರ್ತೀರ. ಸೊ 7:15 ಒಳಗಡೆ ಬಿಡ್ತಾರೆ, 8 ಗಂಟೆಗೆ ಟ್ರ್ಯಾಕ್ ಸ್ಟಾರ್ಟ್ ಆಗುತ್ತೆ. ಸೊ ಹಾಗಾಗಿ ಯಾರು ಶಾಂತಿಗ್ರಾಮದಲ್ಲಿ ಇರ್ತೀರೋ ಅವ್ರಿಗೊಂದು ಅಡ್ವಾಂಟೇಜ್ ಇದು. ಸೊ ನೀವು ಬೆಳಗ್ಗೆ ಇನ್ನೊಂದು ರೌಂಡ್ ಪ್ರಾಕ್ಟೀಸ್ ಮಾಡಿ ಅದೇ ಟಚ್-ಅಪ್ಪಲ್ಲಿ ಹೋಗಿ ನೀವು ಹಾಸನ ಟ್ರ್ಯಾಕಲ್ಲಿ ಮತ್ತೆ ನೀವು ಟ್ರ್ಯಾಕ್ ಟ್ರೈನಿಂಗನ್ನು ಕೊಡ್ಬೋದು, ಟಚ್-ಅಪ್ ಮಿಸ್ ಆಗಲ್ಲ. ಸೊ ಕನಕ್ಪುರದಲ್ಲಿ ಇರುವಂಥವ್ರಿಗೆ ಅಡ್ವಾಂಟೇಜ್ ಏನಪ್ಪ ಅಂತಂದರೆ 4 ನಿಮಗೆ BS4 ಗಾಡಿಗಳಲ್ಲಿ ಟ್ರ್ಯಾಕ್ ಟ್ರೈನಿಂಗ್ ಸಿಗುತ್ತೆ. ಓಕೆನಾ? ಸೊ ನೋಡಿ ನಿಮ್ಮ ಅನುಕೂಲ ಎಲ್ಲಾಗುತ್ತೆ, ನಾನು ಜಸ್ಟ್ ಹೇಳುವಂಥ ಕೆಲಸ ಅಷ್ಟೇ ನಮ್ಮದು. ಸೊ ನಿಮ್ಗೆ ಎಲ್ಲಿ ಅನುಕೂಲ ಆಗುತ್ತೆ ಅಲ್ಲಿ ಹೋಗಿ ಟ್ರ್ಯಾಕ್ ಟ್ರೈನಿಂಗ್ ತೊಗೊಳ್ಳಿ. ಬಟ್ ಯಾರೂ ಕೂಡ ನೀವು ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗ್ಬೇಡಿ BS4 ಗಾಡಿಗಳನ್ನ. BS4 ಗಾಡಿಗಳಲ್ಲೇ ಟ್ರ್ಯಾಕ್ ಟ್ರೈನಿಂಗ್ ತೊಗೊಳ್ಳಿ. ಗೌರ್ಮೆಂಟ್ ಟ್ರ್ಯಾಕಲ್ಲಿ ನೋಡೋದಾದರೆ ಚಿಕ್ಕಮಗಳೂರಲ್ಲೂ ಕೂಡ ಒಂದು BS4 ಗಾಡಿಗಳಿಗೆ ಟ್ರ್ಯಾಕ್ ಟ್ರೈನಿಂಗ್ ಕೊಡ್ತಾ ಇದ್ದಾರೆ. ಅಗ್ರಿಬೊಮ್ಮನಹಳ್ಳಿಯಲ್ಲೂ ಕೂಡ ಒಂದು BS4 ಗಾಡಿ ಇದೆ ಅಂತೆ. ಇಲ್ಲಿ ಹೋಗಿ ನೀವು ಅಗ್ರಿಬೊಮ್ಮನಹಳ್ಳಿ ಹೋಗಿ, ಮತ್ತು ಚಿಕ್ಕಮಗಳೂರು ಹೋಗಿ, ಕನಕಪುರ ಹೋಗಿ, ಶಾಂತಿಗ್ರಾಮ ಹೋಗಿ. ಬಟ್ ಜಗಳೂರು ಯಾವುದೇ ಕಾರಣಕ್ಕೂ ಹೋಗೋಕ್ಕೆ ಹೋಗ್ಬೇಡಿ, ಹೊಳಲ್ಕೆರೆ ಕೂಡ ಹೋಗೋಕ್ಕೆ ಹೋಗ್ಬೇಡಿ, ಮಾಲೂರು ಮತ್ತು ಮಳವಳ್ಳಿ ಇದೆ, ಈ ಟ್ರ್ಯಾಕ್ಗಳಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಹೋಗೋಕ್ಕೆ ಹೋಗ್ಬೇಡಿ. ಅಲ್ಲಿ ಟ್ರ್ಯಾಕ್ ಟ್ರೈನಿಂಗ್ ಚೆನ್ನಾಗಿಲ್ಲ. ಜಗಳೂರು ಅಂತೂ ಯಾರೂ ಕೂಡ ಹೋಗಲೇಬೇಡಿ ಅಂತ ಹೇಳ್ತೀನಿ. ಯಾಕಂದರೆ ಜಗಳೂರು ಟ್ರ್ಯಾಕ್ ಅವನು ದೊಡ್ಡ ನನ್ನ ಮಗ, ಅವನು ಅಭ್ಯರ್ಥಿಗಳಿಗೆ ಬೈಯೋದು ಹೊಡೆಯೋದೆಲ್ಲ ಮಾಡ್ತಾನಂತೆ. ಸೊ ಹಾಗಾಗಿ ಯಾರೂ ಕೂಡ ಜಗಳೂರು ಟ್ರ್ಯಾಕಲ್ಲಿ ಹೋಗಿರೋರು ಹೈಯೆಸ್ಟ್ ಮಾರ್ಕ್ಸ್ ಯಾರೂ ತೆಗೆದೇ ಇಲ್ಲ. ಫಸ್ಟ್ ಆಫ್ ಆಲ್ ಆಗ ಅವನಿಗೆ ಮ್ಯಾನರ್ಸೇ ಇಲ್ವಂತೆ ಜಗಳೂರು ಟ್ರ್ಯಾಕ್ ಅವನಿಗೆ. ಸೊ ಅದಕ್ಕೆ ಹೇಳ್ತೀನಿ, ದಯವಿಟ್ಟು ಜಗಳೂರು ಟ್ರ್ಯಾಕಿಗಂತೂ ಹೋಗಲೇಬೇಡಿ. ಹೊಳಲ್ಕೆರೆ ಟ್ರ್ಯಾಕಲ್ಲೂ ಅಂಥ ಏನು ಟ್ರೈನಿಂಗ್ ಇಲ್ಲ. ಮಾಲೂರು ಮತ್ತು ಮಳವಳ್ಳಿ ಟ್ರ್ಯಾಕಲ್ಲೂ ಅಂಥ ಏನು ಪೋಲ್ಗಳೇನು ಇಲ್ಲ. ಅಲ್ಲಿ ಸುಮ್ಮನೆ ಬೇಕು ಬೇಡ ಏನು ಗಾಡಿ ಓಡ್ಸೋಕ್ಕೆ ಬರದೇ ಇರೋರು ಬೇಕಾದರೆ ಹೋಗಿ ಸುಮ್ಮನೆ ಗಾಡಿಗಳನ್ನ ಕಲಿಬೋದು. ಬಿಟ್ಟರೆ ಟ್ರ್ಯಾಕ್ ಟ್ರೈನಿಂಗ್ ಏನಂತ ಹೇಳ್ಕೊಳ್ಳೋ ಟ್ರ್ಯಾಕ್ ಟ್ರೈನಿಂಗ್ ಇಲ್ಲ. ಸೊ ನಿಮಗೆ ಮೇನ್ ಟ್ರ್ಯಾಕ್ ಟ್ರೈನಿಂಗ್ ಚೆನ್ನಾಗಿರೋದು ಅಂದರೆ ಕನಕಪುರ, ಶಾಂತಿಗ್ರಾಮ ಮತ್ತು ಚಿಕ್ಕಮಗಳೂರು, ಈ 3 ಕಡೆ ಹೋಗಿ ನೀವು BS4 ಗಾಡಿಗಳಲ್ಲೇ ಟ್ರ್ಯಾಕ್ ಟ್ರೈನಿಂಗ್ ತೊಗೊಳ್ಳಿ ಸ್ನೇಹಿತರೆ.
ಮತ್ತೆ ಏನಾದರೂ ಇನ್ಫಾರ್ಮೇಷನ್ ಇದ್ದರೆ ಮುಂದಿನ ವೀಡಿಯೋದಲ್ಲಿ ತಿಳಿಸ್ತೀನಿ, ಓಕೆನಾ. ಸೊ ನೀವೇನಾದರೂ ಇನ್ನೂ ನಮ್ಮ ವಾಟ್ಸಪ್ ಚಾನಲ್ಗೆ ಜಾಯ್ನ್ ಆಗಿಲ್ಲ ಅಂದರೆ ಲಿಂಕ್ ಕೊಟ್ಟಿರ್ತೀನಿ. ಸೊ ಆಗಲೇ ಹೇಳಿರುವಂಥ ಎಲ್ಲ ಕಂಡೀಷನ್ಗೂ ನಾನು ಬದ್ಧನಾಗಿರ್ತೀನಿ ಅನ್ನೋರಿದ್ದರೆ ಬೇಕಾದ್ರೆ ವಾಟ್ಸಪ್ ಗ್ರೂಪಿಗೆ ಜಾಯ್ನ್ ಆಗಿ, ಮತ್ತು ನಮ್ಮ ಫೇಸ್ಬುಕ್ ಗ್ರೂಪ್ಗೂ ನಮ್ಮ ಫೇಸ್ಬುಕ್ ಲಿಂಕು ಕೂಡ ಕೊಟ್ಟಿರ್ತೀನಿ. ಸೊ ನಮ್ಮ ಫೇಸ್ಬುಕ್ ಪೇಜು ಕೂಡ ಫಾಲೋ ಮಾಡ್ಕೊಳ್ಳಿ. ನಾನು ಜಾಸ್ತಿ ಅದರಲ್ಲೇ ಫೇಸ್ಬುಕ್ಕಲ್ಲೇ ಲೈವ್ ಮಾಡೋದ್ರಿಂದ ಸೊ ಏನೋ ಸಣ್ಣ ಪುಟ್ಟ ಇನ್ಫಾರ್ಮೇಷನ್ ಬಂದರೂ ಕೂಡ ನಿಮಗೆ ಫೇಸ್ಬುಕ್ಕಲ್ಲೂ ಕೂಡ ನೋಡ್ಕೋಬೋದು ನೀವು. ಮತ್ತೇನಾದರೂ ಇನ್ಫಾರ್ಮೇಷನ್ ಇದ್ದರೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಸ್ನೇಹಿತರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.